ಒಂದ್ ನಿಮಿಷ ಹೋಗೋದು ಊರಿಗೆ ಹೇಳಕ್ ಬರ್ತಿದ್ದೆ ನಾನು. ಅವ್ರು ಆನ್ ಮಾಡ್ಬಿಟ್ರು, ಅದಕ್ಕೆ ಸ್ಟಾಪ್ ಆದೆ ನಾನು. ಊರಿಗೆ ಕಾರ ಊಟ ಇಲ್ಲಿ ಹೋಗುತ್ತ ಗಾಡಿ. ಹುಷಾರ್ ಲೆಫ್ಟ್ ಇತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ನನ್ನ ಮಗಳ ಕಾಲೇಜು ಕೂಡ ರಜೆ ಇದೆ, ಹಾಗೆ ನಮ್ಮ ಮನೆಯವರ ಆಫೀಸು ಕೂಡ ರಜೆ ಇದೆ. ಮೂವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಗಡೆ ಟಿಫಿನ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಬನ್ನಿ ಹೋಗೋಣ. ನಮ್ಮ ಏರಿಯಾದಲ್ಲೇ ವಿಷ್ಣು ಉಪಹಾರ ಹೋಟೆಲ್ ಇದೆ. ಅಲ್ಲಿ ಇಡ್ಲಿ ವಡೆ ತುಂಬಾ ಚೆನ್ನಾಗಿರುತ್ತೆ, ಸಾಂಬಾರು ಮೇನು. ಇಲ್ಲೇ ನಮ್ಮ ಮನೆ ಹತ್ರನೇ ಶ್ರೀನಿಧಿ ಹೋಟೆಲ್ ಓಪನ್ ಆದಾಗಿಂದ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ. ಇಲ್ಲೇ ಹತ್ರ ಆಗುತ್ತಂತ ಇಲ್ಲೇ ಹೋಗಿ ಬರ್ತೀವಿ. ಹಾಗಾಗಿ ಇವತ್ತು ಅಲ್ಲೇ ಹೋಗೋಣ. ಇಡ್ಲಿ ವಡೆ ಹಾಗೆ ಸಾಂಬಾರು ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಒಂದ್ ನಿಮಿಷ ಹೋಗೋದು ಊರಿಗೆ ಹೇಳಕ್ ಬರ್ತಿದ್ದೆ ನಾನು. ಅವ್ರು ಆನ್ ಮಾಡ್ಬಿಟ್ರು, ಅದಕ್ಕೆ ಸ್ಟಾಪ್ ಆದೆ ನಾನು. ಊರಿಗೆ ಕಾರ ಊಟ ಇಲ್ಲಿ ಹೋಗುತ್ತ ಗಾಡಿ. ಹುಷಾರ್ ಲೆಫ್ಟ್ ಇತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಟಿಫಿನ್ ಮಾಡೋದಕ್ಕಮ್ಮ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಸ್ಪೆಷಲ್. ಅದಕ್ಕೆ ಯಾವ ಹೋಟೆಲ್ ಪುಟ್ಟ? ಯಾವುದು ಪ್ಯೂರ್ ವೆಜ್ ಇರೋದು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮುಂಚೆ ಎಲ್ಲ ನಾವು ವಿಷ್ಣು ಉಪಹಾರಕ್ಕೆ ಹೋಗ್ತಾ ಇದ್ವಿ ಜಾಸ್ತಿ. ಅಲ್ಲಿ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್. ಹಂಗಾಗಿ ಈ ನಡುವೆ ನಮ್ಮ ಮನೆ ಹತ್ರನೇ ಶ್ರೀನಿಧಿ ಹೋಟೆಲ್ ಓಪನ್ ಆಗಿದೆ, ಅಲ್ಲೇ ಹೋಗ್ತಾ ಇದೀವಿ. ಇವತ್ತು ಶ್ರೀ ವಿಷ್ಣು ಉಪಹಾರ ಹೋಟೆಲ್ಗೆ ಹೋಗೋಣ ಅನ್ಕೊಂಡಿದ್ವಿ. ಯಾಕಂದ್ರೆ ಇಡ್ಲಿ ಸಾಂಬಾರ್ ಸೂಪರ್ ಆಗಿರುತ್ತೆ. ಹಿಂಗೆ ಹೋಗ್ಬೋದಿತ್ತು. ಆದಷ್ಟು ರೋಡ್ನ ನಾವು ಅವಾಯ್ಡ್ ಮಾಡ್ತೀವಿ. ಎಲ್ಲಿ ಹೋಗ್ತೀರಾ? ನಾವು ಈಗ ಸೀದಾ ಹೋಗ್ಬಿಟ್ಟು ರೈಟ್ ತಗೊಂತೀವಿ. ಅಲ್ಲ, ಇದು ರೋಡ್ ಅಲ್ವಾ? ಮುಂಚೆ ಅಲ್ಲ, ಹಳೆ ಮನೆ. ಆದಷ್ಟು ರೋಡ್ ನಾವೇ ನೋಡ್ಬೇಕಂದ್ರಿ ತಾನೆ. ಇದು ಕೂಡ ರೋಡ್ ಅಲ್ವಾ? ಮೇನ್ ರೋಡ್ ಹೆಂಗಾಗಿದೆ ಗೊತ್ತಲ್ಲ. ಫ್ರೆಂಡ್ಸ್, ಇಲ್ಲಿ ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ. ನನ್ನ ಮಗಳು ಬಿಸಿಬೇಳೆ ಬಾತು, ಹಾಗೆ ನಮ್ಮ ಮನೆಯವರು ಪೂರಿ ಆರ್ಡರ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಇಲ್ಲಿ ಮಾತ್ರ ಇಡ್ಲಿ ಸಾಂಬಾರು ಸೂಪರಾಗಿರುತ್ತೆ. ಪ್ರತಿ ಸರಿ ಯಾವಾಗಲೂ ಅಷ್ಟೇ. ನಾನು ಬೆಳಗ್ಗೆ ಏನಾದರೂ ಟಿಫಿನಿಗೆ ಬಂದರೆ ಕಂಪಲ್ಸರಿ ಇಡ್ಲಿ ಸಾಂಬಾರು ತೊಗೊಳ್ತೀನಿ, ಯಾಕಂದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆ ವಡೆ ಮಾತ್ರ ಕ್ಲೀನಾಗಿ ಬಂದಿರುತ್ತೆ. ಇಲ್ಲ ಮನೆಯವರು ಪೂರಿ ತೊಗೊಂಡಿದ್ದಾರೆ, ನಾವಿಬ್ಬರು ಸೇರಿ ಇಡ್ಲಿ ವಡೆ ತಿನ್ಕೊಂಡ್ವಿ. ಈಗ ಪೂರಿ ಆರ್ಡ್ರ್ ಮಾಡಿದರು, ಪೂರಿ ಕೂಡ ಬಂತು. ಪೂರಿ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿರುತ್ತೆ ಈ ಹೋಟೆಲಲ್ಲಿ. ಫ್ರೆಂಡ್ಸ್, ಟಿಫಿನ್ ಎಲ್ಲ ಮಾಡಿಕೊಂಡು ನಾನೀಗ ಸಂತೆ. ಫ್ರೆಂಡ್ಸ್, ನಮ್ಮ ಏರಿಯಾದಲ್ಲಿ ಪ್ರತಿ ಶನಿವಾರ ಸಂತೆ ಆಗುತ್ತೆ. ಹಾಗಾಗಿ ಟಿಫಿನ್ ಮುಗಿಸ್ಕೊಂಡು ನಾವು ಸ್ವಲ್ಪ ತರಕಾರಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಏನು ರಶ್ ಇರಲ್ಲ, ಆರಾಮಾಗಿ ತೊಗೊಂಡೋಗ್ಬೋದು. ತರಕಾರಿ ಕೂಡ ನೋಡ್ಬೋದು ನೀವು ಎಷ್ಟೊಂದು ಫ್ರೆಶ್ ಇದೆ ಅಂತ. ಫ್ರೆಂಡ್ಸ್, ಇಲ್ಲಿ ಮಾವಿನಕಾಯಿ ಕೂಡ ಬಂದಿದೆ. ಮುಂಚೆ ಎಲ್ಲ ಸೀಸನ್ ಇದ್ದಾಗ ಮಾತ್ರ ಮಾವಿನಕಾಯಿ ಸಿಗ್ತಾ ಇತ್ತು. ಈಗ ಹಂಗಲ್ಲ, ನಮಗೆ ಯಾವಾಗಲೂ ಎನಿ ಟೈಮ್ ಮಾವಿನಕಾಯಿ ಸಿಗುತ್ತೆ. ಫ್ರೆಂಡ್ಸ್, ನಾವಿಂದ ಮೂವಿಗೆ ಹೋಗ್ತಾ ಇದೀವಿ. ಯಾವ ಮೂವಿ ಅಂತ ಗೊತ್ತಿಲ್ಲ ನನಗೆ. ತೆಲುಗು ಮೂವಿ. ಅರೆ ಯಾವ್ದ್ರಿ? ಅದು ಒಂದು ರವಿತೇಜ್ ಒಂದು ಮಾಸ್ ಜಾತ್ರಾ ಅಂತ. ಕಾಮಿಡಿ ಇದೆ ಅಂತೆ, ಹಂಗಾಗಿ ಮೂವಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಿಮ್ಗೆ, ಬಟ್ ಪುಟ ರಜೆ ಸಿಕ್ಕರೆ ಸಾಕು ಎಲ್ಲರೂ ಮನೇಲಿ ರೆಸ್ಟ್ ಮಾಡ್ಬೇಕಂತಾರೆ, ಮಲಗ್ಬೇಕಂತ. ನೀವೇನ್ ಪುಟ ಯಾವಾಗ್ಲೂ ರಜೆ ಬಂದ್ರೆ ಸಾಕು ಹೊರಗಡೆನೆ ಹೋಗ್ಬೇಕಂತೀರಾ? ಹಿಂಸೆನಾ? ಎಲ್ಲರೂ ಮನೆಯಲ್ಲಿ ರೆಸ್ಟ್ ಮಾಡ್ಬೇಕಂತಾರೆ, ಮಲಗಿ ರೆಸ್ಟ್ ತಗೋಬೇಕು ಅಂತಾರೆ. ರಜೆ ಸಿಕ್ಕರೆ ಸಾಕು. ನೀವು ಬಿಸಿ ಆಗಿರ್ಬೇಕು ಲೈಫಲ್ಲಿ ಯಾವಾಗಲೂ ಅಂತ. ಬಿಸಿ ಆಗಿರ್ಬೇಕು, ರೆಸ್ಟ್ ಮಾಡಬಾರ್ದು.
ಅವತ್ತು ರಾತ್ರಿ ಕೂಡ ಮಲ್ಕೋಬಾರ್ದು. ನಿದ್ದೆ ಬಂದಾಗ ಮಲ್ಕೋಬೇಕು, ಸುಮ್ಮನೆ ಫೋರ್ಸ್ ಮಾಡಿ ಮಲ್ಕೋ. ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಆರಾಮ್ ಸಂಡೇ ಸಿಕ್ಕರೆ ಸಾಕು, ರಜೆಗಳು ಬಂದ್ರೆ ಸಾಕು, ಎಲ್ಲರೂ ಮಲಗಕ್ಕೆ ಇಷ್ಟಪಡ್ತಾರೆ, ರೆಸ್ಟ್ ಮಾಡಕ್ ಇಷ್ಟಪಡ್ತಾರೆ. ನನ್ನ ಮಗಳು ಹಂಗೆ ಅಲ್ಲ ಚಿನಿ, ನಿದ್ದೆ ಇಂಪಾರ್ಟೆಂಟ್. ಅವಳಿಗೆ ರಜೆ ಬಂದ್ರೆ ಸಾಕು, ಹೊರಗೆ ಹೋಗಕ್ಕೆ ಇಷ್ಟಪಡಲ್ಲ ಅವಳು, ಆರಾಮು ಮಲಗ್ಬೇಕಂತ ಅಲ್ಲ ಚಿನಿ. ಹೊರಗೆ ಹೋಗೋಣ ಅಂದ್ರೆ ಸಾಕು ಮಿಜಿ 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 ಅವಳಿಗೆ. ಅಯ್ಯೋ ಹೊರಗೆ ಹೋಗ್ಬೇಕಾ, ಬೇಡ ಡ್ಯಾಡಿ, ಬೇಡ ಮಮ್ಮಿ ಅಂತ. ಎಲ್ಲ ಚೆನ್ನಾಗಿ ಮಾಡಿದಾರೆ. ನನಗೆ ಹೆಂಗಂದ್ರೆ ಹಂಗ್ ಸರಿ, ಮನೇಲಿ ಇರಕ್ಕೂ ರೆಡಿ ನಾನು, ಹೊರಗಡೆ ಹೋಗಕ್ಕೂ ರೆಡಿ. ಎಲ್ಲರೂ ರೋಡಲ್ಲಿ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ರೋಡಲ್ಲಿ ಬಂದು, ಹೌದು ರಜೆ ಅಲ್ಲ ಪಾಪ, ಎಲ್ಲರೂ ಆಲ್ಮೋಸ್ಟ್ ಹೊರಗಡೆ ನಮ್ಮ ತರ ಇದ್ದಾರೆ. ಅದ್ ನೋಡಿ, ಅದು ಯಾವುದು ನಿಧಾನ ನಿಧಾನ ನೋಡ್ದೆ ನೋಡಿ, ಟೈಮ್ ಇದೆ ನಿಧಾನ. ಯಾವ್ದೋ ಗಾಡಿ ಹಿಂಗ್ ಅಂತ ಜಸ್ಟ್ 15 ಮಿನಿಟ್ಸ್ ಇರೋದು. ಹೌದಾ, ನಾವು ಸೀದಾ ಹೋಗಿದ್ರೆ ಇಷ್ಟೊತ್ತಿಗೆ ಹೋಗ್ತಿದ್ದೆ. ಇರ್ಲಿ ಬಿಡು ಪರವಾಗಿಲ್ಲ. ಲೇಟ್ ಆಯ್ತು. ಮೇಲೆ ಹೋಗಿ ಹೋಗ್ತೀನಿ ರಜೆ. ಬಾಯ್ ಬಾಯ್ ಬಿಸಿಲು ಇವತ್ತು ಹೋಯ್ತು. ಹೋಗ್ಬಿಟ್ಟಲ್ಲ ಪುಟ್ಟಿ, ಇನ್ನ ಸ್ವಲ್ಪ ಹೊತ್ತು ಇರ್ಬೇಕು ತಾನೆ. ವಾಮಿ ಡ್ಯಾಡಿ ಅವ್ಳು ಪೋಸ್ ಕೊಡೋದು ನೋಡಿ. ಫಾಸ್ಟ್ ಇವಾಗ ಉಟ್ಬೇಕಿತ್ತು ನಾನು. ಇವಾಗ ಅರಣಿ ಹೆಲ್ಮೆಟ್ ನೋಡು ಹಿಡ್ಕೊಂಡ್ರ ಮುಟ್ಟಾತ ಅಷ್ಟೇ. ಫುಲ್ ಟ್ರಾಫಿಕ್ ಇವತ್ತು, ಜಾಮ್. M5 ಮಾಲ್ ಪಾರ್ಕಿಂಗ್. ಕನ್ನಡ ರಾಜ್ಯೋತ್ಸವ ಅಲ್ಲ ಇವತ್ತು, ಚೆಕಿಂಗ್ ಗಿಕ್ಕಿಂಗ್ ಮಾಡ್ಕೊಂಡು ನಿಂತ್ಬಿಡ್ತಾರೆ ಏನು ನನ್ನ ಮಕ್ಕಳು. ಹಿಂದೆ ಡಿಕೆ ಅದು ತೋರಿಸಿರ್ತಾರೆ ಅಂತ ಲೇಟ್ ಆಗೋಗುತ್ತೆ. ನಾನು ಆ ಕಡೆ ಹೋಗ್ಬೇಕಿತ್ತು ಅನ್ಕೊಂತೀನಿ ಡ್ಯಾಡಿ. ಅವ್ರ ಕರ್ತವ್ಯ ಅವ್ರು ಈ ಬ್ಲಾಕ್ ಕಾರ್ ಇಂದ ಹೋಗಿ ಮೂವ್ ಆಯ್ತು ನೋಡೋದು. ಏರ್ಟಿಗೆ ಫ್ರೆಂಡ್ಸ್ ಇಂಟ್ರಲ್ಲಿ ಈಗ ಹಂಗಾಗಿ ಇಲ್ಲೇನಾದರೂ ಸ್ನ್ಯಾಕ್ಸ್ ಆರ್ಡ್ರ್ ಮಾಡೋಣ ಅಂತ ಆರ್ಡ್ರ್ ಮಾಡ್ತಾ ಇದ್ದೀವಿ. ಅಲ್ಲಿ ಫುಲ್ ಕ್ಯೂ ಇತ್ತು, ಅಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡೋದು ಬೇಡ, ಇಲ್ಲೇ ಆರ್ಡ್ರ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಬೇಗ ಬಂದರೆ ಇಲ್ಲೇ ಹೊರಗಡೆನೇ ಚೇರ್ಸ್ ಎಲ್ಲ ಇದ್ದಾವೆ, ಕೂತ್ಕೊಂಡು ತಿಂದ್ಕೊಂಡು ಹೋಗ್ಬೋದು. ಏನಾದರೂ ಲೇಟಾಗಿ ಬಂದರೆ ಥಿಯೇಟ್ರ್ ಒಳಗಡೆನೇ ಹೋಗಿ ಅಲ್ಲೇ ಕುಂತು ತಿಂತೀವಿ. ಪಿಜ್ಜಾ, ಬರ್ಗರು, ಜ್ಯೂಸ್ಗಳು, ಟೀ, ಕಾಫಿ ಎಲ್ಲನೂ ಇತ್ತು. ನಾವಿಲ್ಲಿ ಪಿಜ್ಜಾ ತೊಗೊಂಡಿದ್ವಿ, ಹಾಗೆ ಬರ್ಗರ್ ತೊಗೊಂಡ್ವಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೋದ ಸರಿ ಕೂಡ ತೊಗೊಂಡಿದ್ವಿ. ಫ್ರೆಂಡ್ಸ್ ಮೂವಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ಕಾಮಿಡಿ, ಜಾಸ್ತಿ ಫೈಟ್ ಇತ್ತು. ಓಕೆ, ಒನ್ ಟೈಮ್ ನೋಡ್ಬೋದು ಅಷ್ಟೇನೆ. ಫಿಲಮ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ R&Bಗೆ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ಆರೆಂಜ್ ಇಷ್ಟ ಆಯಿತು. ನೋಡೋಣ, ವೇರ್ ಮಾಡಿ ನೋಡ್ತೀನಿ, ಯಾವುದಕ್ಕೆ ಸೂಟ್ ಆಗುತ್ತೆ ಅದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಪ್ರತಿ ಸರಿ ಹೋದಾಗೆ ಒಂದೊಂದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದು ಯಾಕೋ ತುಂಬ ಲೈಟ್ ಕಲರ್ ಅನ್ನಿಸ್ತು, ಬಟ್ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ.
ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಮೊಬೈಲ್ ನೋಡ್ತಾ ಇದ್ದಾರೆ, ಐಫೋನು. ಮೊಬೈಲ್ದು ತುಂಬಾ ಕ್ರೇಜ್ ಇದೆ ನಮ್ಮ ಮನೆಯವ್ರಿಗೆ. ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್ಮು. ಯಾವುದೇ ತೊಗೊಳ್ಳಿ ಮಿನಿಮಮ್ 2 ತಿಂಗಳು ಇಲ್ಲಾಂದರೆ 1 ತಿಂಗಳು 3 ತಿಂಗಳು ಒಳಗಡೆನೇ ಮತ್ತೆ ಚೇಂಜ್ ಮಾಡ್ತಾರೆ. ಮುಂಚೆ ಕೂಡ ಐಫೋನ್ ತೊಗೊಂಡಿದ್ರು, ಅದು 1.5 ತಿಂಗಳು ಅಷ್ಟೇ ಯೂಸ್ ಮಾಡಿದರು, ಮತ್ತೆ ರಿಟರ್ನ್ ಕೊಟ್ಬಿಟ್ರು. ಮೊನ್ನೆ ಫ್ರೆಂಡ್ಸ್, ನಾವಿವತ್ತು ನಮ್ಮ ಸರ್ ಮಗಂದು ಮದುವೆ ಇದೆ ರಾಜಾಜಿನಗರಲ್ಲಿ, ಸಪ್ತಗಿರಿ ಪ್ಯಾಲೇಸ್. ನಾನು ನಮ್ಮ ಮನೆಯವರು ಇಬ್ಬರು ಬಂದಿದ್ದೀವಿ. ನನ್ನ ಮಗಳು ಬರಲಿಲ್ಲ, ಯಾಕಂದರೆ ಅವಳದು ನೆಕ್ಸ್ಟ್ ಡೇನೇ ಟೆಸ್ಟ್ ಇತ್ತು, ಬರಲ್ಲ ಮಮ್ಮಿ ಅಂದ್ಲು. ಓಕೆ ಅಂದ್ಕೊಂಡು ಈವ್ನಿಂಗ್ ರಿಸೆಪ್ಷನ್ ಇದೆ ಇವತ್ತು, ಸರಿ ಹೋಗಿ ಬರೋಣ ಅಂತ ಬಂದ್ವಿ. ಫುಲ್ಲು ಟ್ರಾಫಿಕ್ಕು. ನಾವು ಒಂದು ಸ್ವಲ್ಪ ಲೇಟ್ ಆಯಿತು ಬಿಡೋದು, ಒಂದು 7 ಗಂಟೆಗೇನೋ ಬಂದರೆ ಇಲ್ಲಿ 8:30 ಮೇಲೇನೇ ಬಂದು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ನಾವು ಬೇಗನೇ ಬಿಟ್ಟಿದ್ರೆ ಸ್ವಲ್ಪ ಇನ್ನೂ ಬೇಗ ಬಂದು ರೀಚ್ ಆಗ್ತಾ ಇದ್ವಿ. ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ ನೋಡ್ಬೋದು ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ. ಫ್ರೆಂಡ್ಸ್, ಜೋಡಿ ಕೂಡ ತುಂಬಾ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಬೌತ್ ಆಫ್ ಯು. ಫ್ರೆಂಡ್ಸ್, ಇವರೇ ನಮ್ಮ ಬಾಲಪ್ಪ ಮಾಸ್ಟರ್, ಅವ್ರ ಫ್ಯಾಮ್ಲಿ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಊರಿಂದ ಕೂಡ ಒಂದು ಸ್ವಲ್ಪ ಜನ ಬಂದಿದ್ರು, ಅವರನ್ನು ಕೂಡ ಮಾತಾಡಿಸ್ಕೊಂಡು ಸರ್ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಈಗ ಕೆಳಗಡೆ ಬಂದು ಊಟ ಮಾಡ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಹೊರಡಬೇಕು. ಇನ್ನು ಆಲ್ರೆಡಿ ತುಂಬಾ ಟೈಮ್ ಆಗಿದೆ. ಇನ್ನು ನಾವು ಹೋಗಿ ರೀಚ್ ಆಗೋಷ್ಟೊತ್ತಿಗೆ 1 2 ಅವರ್ ಆಗೇ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಊಟ ಮುಗಿಸ್ಕೊಂಡು ಹೊರಡೋಣ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.